ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬದ ದಿವಸ ನಾವು ನಾಗಪ್ಪನಿಗೆ ತನಿ ಎರಿತೀವಿ. ನಮ್ಮೂರಿಂದ ಸುಮಾರು 2 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿಗೆ ಬಂದು ನಾವು ನಾಗಪ್ಪನಿಗೆ ತನಿ ಎರಿಯೋದು. ನಾವು ನಾಗರ ತಾಳಿ ಎಲ್ಲ ತೊಗೊಂಡು ಬಂದಿದ್ವಿ, ಆದರೆ ಅದನ್ನು ವಿಡಿಯೋ ಮಾಡಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಮಾಡಲಿಲ್ಲ, ತೋರಿಸ್ಬಾರ್ದು ಯಾರಿಗೂ ಅಂತ ಹೇಳಿದರು. ಅದನ್ನು ತಂದಿದ ತಕ್ಷಣ ತೊಳೆದು ನಾವು ನಾಗಪ್ಪನಿಗೆ ಹಾಕಿ ಅದ್ರ ಮೇಲೆ ಹೂವು ಹಾಕ್ಬಿಟ್ವಿ. ನಾವು ಗೆಜ್ಜೆ ವಸ್ತ್ರ ಹಾಕುವಾಗ ನಾವು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಮಾಡ್ತೀವಲ್ಲ, ನಾವಿಲ್ಲಿ ಕಪ್ಪು ಹಚ್ಚಿ ತೊಗೊಂಡು ಬಂದಿರೋದು. ಎರಡು ಎಳೆ ಗೆಜ್ಜೆ ವಸ್ತ್ರಗೆ ಕಣಕಪ್ಪನ್ನು ಹಚ್ಚಿದ್ದೀವಿ. ಅದನ್ನು ತೊಗೊಂಡು ಬಂದು ನಾವು ಹಾಕಿ ಪೂಜೆ ಮಾಡಿಕೊಂಡು ಹೋಗ್ತೀವಿ. ಅದು ಏನು ಊರ ಕಡೆ ಎಲ್ಲ ಅದು ಪದ್ಧತಿ ಇದೆ. ಹಾಗೆಯೇ ಇದು ಹುತ್ತ. ಈ ಕಡೆ ನಾವು ಪೂಜೆ ಮಾಡ್ತಾ ಇರೋ ಜಾಗದಲ್ಲಿರೋದು ನಾಗರ ಕಲ್ಲುಗಳು. ನಮ್ಮದು ಅಡುಗೆ ನಾಗರಲ್ಲ, ಚೌತಿ ನಾಗರ ಅಂತ ನಮ್ಮದು ಹೇಳ್ತಾರೆ. ಸೌತೆಕಾಯಿ, ಚಿಗಣಿ, ತಂಬಿಟ್ಟು, ಹಾಲು, ತುಪ್ಪ ಮತ್ತು ಮಾಮೂಲಿ ಪೂಜೆ ಸಾಮಾನುಗಳೆಲ್ಲ ತೊಗೊಂಡು ಬಂದು ಇಡ್ತೀವಿ. ನೋಡಿ, ನಮ್ಮ ಬೆಂಗಳೂರಿನಲ್ಲಾದರೆ ಒಬ್ಬರೊಬ್ಬರೇ ಬಂದು ಪೂಜೆ ಮಾಡ್ಕೊಂಡು ಹೊಟ್ಟೋಗ್ತೀವಿ. ಮನೇಲಿ ಯಾರಿದ್ದಾರೋ ಅವ್ರು ಮಾತ್ರ ಬಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹಳ್ಳಿ ಕಡೆ ಆಗಲ್ಲ, ಎಲ್ಲರೂ ಮನೆಯಲ್ಲಿ ಎಲ್ಲರೂ ಬರ್ತಾರೆ. ಮತ್ತು ಅಣ್ಣ ತಮ್ಮಳು ಮನೆಯವರು ಅಂತ ಹೇಳ್ತೀವಿ, ಅವರು ಕೂಡ ಎಲ್ಲರೂ ಬಂದು ನಾವು ಪೂಜೆನ ಮಾಡಿಕೊಂಡು ಹೋಗ್ತೀವಿ ಎಲ್ಲರ ಜೊತೆಯಲ್ಲೇ. ಅದೊಂದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋದು. ಹಾಲು ತುಪ್ಪ ಎಲ್ಲ ಬಿಟ್ಟ ಮೇಲೆ ನಾವು ಹುತ್ತದ ಮಣ್ಣು ಹಾಗೆ ನಾಗಪ್ಪನ ಹತ್ರ ಇರೋ ಮಣ್ಣನ್ನು ಕಿವಿಗೆ ಮತ್ತು ಹೊಟ್ಟೆಗೆ ಹಚ್ಕೊಳ್ತೀವಿ. ಯಾಕೆ ಅಂದರೆ ನಮಗೆ ಏನೂ ತೊಂದರೆ ಕೊಡದೆ ನಮ್ಮನ್ನು ಚೆನ್ನಾಗಿ ಕಾಪಾಡಪ್ಪ ಅಂತ ಹೇಳಿ ಕೇಳ್ಕೊಳ್ಳೋದು. ಹಳ್ಳಿ ಕಡೆ ತೋಟದಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಲ್ಲೆಲ್ಲ ಎಲ್ಲೂ ಕಾಣಿಸ್ಕೊಳ್ಬೇಡಪ್ಪ ಅಂತ ಹೇಳಿ ಆ ಹುತ್ತದ ಮಣ್ಣನ್ನು ನಮ್ಮ ಕಿವಿ ಹಿಂದ್ಗಡೆ ಹಾಗೆ ನಮ್ಮ ಹೊಟ್ಟೆಗೆ ಹಚ್ಕೊಂಡು ನಾವು ಪೂಜೆ ಮಾಡಿ ಹೋಗೋದು. ಹಾಲು ತುಪ್ಪ ಹಾಕಿ ನಾವು ಹೋಗೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಆದರೆ ನನಗೆ ಅದೆಲ್ಲ ಇವರೇ ಹೇಳ್ತಾ ಇದ್ದಿದ್ದು. ನನಗೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬ ಜನ ಇದ್ದರು. ನಾನು ಅವಾಗವಾಗ ಫೋನ್ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಹಳ್ಳಿ ಕಡೆ ಎಲ್ಲ ಇಟ್ಕೊಂಡ್ರೆ ಏನಾದರೂ ಹೇಳ್ತಾರೆ, ನಗ್ತಾರೆ, ಹಾಗಾಗಿ ಇಟ್ಕೊಳ್ಳಿಲ್ಲ. ಮತ್ತು ಅದೇ ಊರಲ್ಲೇ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಇಲ್ಲಿ ಆಚಾರ್ಯರ ಮನೆಯಲ್ಲಿ ಗೌರಿ ಗಣೇಶನ ಕೂರಿಸ್ತಾರೆ. ಬೇರೆ ಇನ್ಯಾರ ಮನೆಯಲ್ಲೂ ಗೌರಿ ಗಣೇಶನ ಕೂರಿಸೋದಿಲ್ಲ. ಎಲ್ಲರದ್ದು ಸೇರಿ ಒಂದು ದೇವಸ್ಥಾನದಲ್ಲಿ ಮಾತ್ರ ಗಣೇಶನ ಕೂರಿಸ್ತಾರೆ. ಮನೆಯಲ್ಲೂ ಯಾರೂ ಗಣಪತಿನ ಕೂರಿಸಲ್ಲ. ನಮ್ಮೂರ ಕಡೆ ಎಲ್ಲ ದೇವಸ್ಥಾನದಲ್ಲಿ ಮಾತ್ರನೇ ಕೂರಿಸೋದು. ಮತ್ತು ಆಚಾರ್ಯರು ಅಂತ ಆವಾಗಲೇ ತೋರಿಸಿದ್ನಲ್ಲ, ಗೌರಿನ ಕೂರಿಸಿರ್ತಾರೆ. ನಮಗೆ ತವ್ರ ಮನೆಯಿಂದ ಏನು ಬಾಗಿಣ ಬಂದಿರುತ್ತೋ ಅದನ್ನು ನೋಡಿ ತೊಗೊಂಡು ಬಂದು ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ತವ್ರ ಮನೆಯಿಂದ ಬಂದಂಥ ಬಾಗಿಣನ ತೊಗೊಂಡು ಬಂದು ಇಲ್ಲಿ ಮಡ್ಲಕ್ಕಿ ಎಲ್ಲ ಪ್ರತಿಯೊಂದನ್ನು ತಂದು ನಾವು ಕೂಡ ಎಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಪೂಜೆ ಎಲ್ಲ ಆಯಿತು ನಮ್ಮದು. ಗಣೇಶನಿಗೆ ಮತ್ತು ಗೌರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನನಗೆ ಅಡುಗೆ ಎಲ್ಲ ಮಾಡೋದು ವೀಡಿಯೋ ಎಲ್ಲ ಮಾಡಲಿಲ್ಲ, ನಾನು ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಅಡುಗೆ ಮಾಡ್ತಾಯಿದ್ವಿ. ಇದು ರಾತ್ರಿ ನಾನು ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ. ಈ ದೇವರು ನಮ್ಮೂರಿನ ಕರಿಯಮ್ಮ ದೇವಿ. ಪ್ರತಿ ಮನೆಗೂ ಹಬ್ಬ ಆದ ಮರುದಿನ ಬಂದು ಮಡ್ಲಕ್ಕಿ ಇಸ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರ ಮನೆ ಹತ್ರನೂ ಬಂದು ಹೋಗೋದು. ಅದನ್ನು ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಇರುತ್ತಲ್ವ ಆಚರಣೆ ಹಳ್ಳಿ ಕಡೆ, ನೋಡೋದಕ್ಕೆ ಖುಷಿ. ಹಬ್ಬ ಅಂತ ಊರಿಗೆ ಹೋದ್ರೇ ಮಾತ್ರನೇ ಹಬ್ಬ ಅನಿಸೋದು ನಮಗೆ. ನೋಡಿ, ಗಣೇಶನ ಬಿಡುವಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ನೋಡಿ. ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ. ಧನ್ಯವಾದಗಳು. ಹೇಗಿತ್ತು ಅಂತ ಮಾತ್ರ ಕಮೆಂಟ್ ಮಾಡದೇ ಇರಬೇಡಿ. ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ನನಗೂ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ತಾಯಿ ಮನೆಯ ಗಣಪತಿ ಇದೆಲ್ಲ. ನಾನು ನೆಕ್ಸ್ಟ್ ಡೇ ಬಂದೆ ನಮ್ಮ ಅಮ್ಮನ ಮನೆಗೆ. ಇದು ಅಮ್ಮನ ಮನೆ ಪಕ್ಕದಲ್ಲೇ ಕೂರಿಸಿರೋ ಅಂಥ ಗಣಪತಿ ದೇವರು. ಹಾಗೆ ನಮ್ಮೂರಿನ ಗಣೇಶ ಇದು. ತುಂಬ ವರ್ಷಗಳಿಂದ, ಒಂದು 68 ವರ್ಷದಿಂದನೇನೋ ಕೂರಿಸ್ತಾ ಇದ್ದಾರೆ. ನಾವು ಚಿಕ್ಕವರಿರುವಾಗಿಂದನೂ ಇಲ್ಲಿ ಗಣೇಶ ಸದನ ಅಂತ ಇಲ್ಲಿ ಕೂರಿಸುತ್ತಾರೆ ಗಣಪತಿನ. ಇಲ್ಲೂ ಕೂಡ ಬಂದಿದ್ವಿ. ಇದು ಧರ್ಮಸ್ಥಳದ ರೀತಿಯಲ್ಲಿ ಗಣಪತಿನ ಕೂರಿಸಿರೋದು ಈ ವರ್ಷ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಅದಾದ ನಂತರ ಇಲ್ಲಿ ಮತ್ತೆ ಬಂದ್ವಿ. ಓಂ ಗಣಪತಿ ಅಂತ ಹೇಳಿ ಅಶೋಕ ರಂಗ ಮಂದಿರ ಅಂತ ಇದೆ. ಇಲ್ಲಿ ಗಣಪತಿನ ಇಲ್ಲೂ ಕೂಡ ತುಂಬ ವರ್ಷದಿಂದ ಕೂರಿಸ್ತಾ ಇದ್ದಾರೆ.
ನಾವಂತೂ ತುಂಬ ಚೆನ್ನಾಗಿ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಸಂಜೆ ಆದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿರ್ತಾಯಿತ್ತು. ನಾವು ಬಂದು ಇಲ್ಲಿ ಮತ್ತೆ ಗಣೇಶ ಸದನದಲ್ಲಿ ಎರಡು ಕಡೆಗೂ ನೋಡ್ಕೊಂಡು ಹೋಗ್ತಿದ್ವಿ. ಪ್ರಸಾದ ಕೊಡುವಾಗ ಪುಳಿಯೋಗರೆ ಅಂತೂ ತುಂಬ ಇಷ್ಟ ಆಗ್ತಾಯಿತ್ತು ನನಗಂತೂ. ನಾನಂತೂ ಮಿಸ್ಸೇ ಮಾಡ್ತಾ ಇರಲಿಲ್ಲ, ಈಸ್ಕೊಂಡು ಹೋಗ್ತಾಯಿದ್ದೆ. ನನಗಂತೂ ಗಣೇಶ ಅಂದ್ರೇ ತುಂಬ ಇಷ್ಟ. ತುಂಬ ಖುಷಿಯಿಂದ ನಮ್ಮ ಅಜ್ಜಿ ಜೊತೇಲಿ ಬಂದು ನಾವೆಲ್ಲ ಎರಡು ದೇವ್ರನ್ನ ನೋಡಿಕೊಂಡು ಎರಡು ಕಡೆಗೂ ನನ್ನ ಮನೆಗೆ ಹೋಗ್ತಾಯಿದ್ವಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ.